ನಮಸ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ಏನಾಗಿರುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಫೇಸ್ ವ್ಯಾಕ್ಸ್ ಮಾಡಿದ್ದೀನಿ. ಸ್ಟೂಡೆಂಟಿಗೆ ಹೇಳ್ಕೊಟ್ಕೊಂಡು ಅವಳಿಗೆ ಫೇಸ್ ವ್ಯಾಕ್ಸ್ ಮಾಡಿದ್ದೀನಿ. ಸೊ ನಾನು ಯಾವ ಥರ ಫೇಸ್ ವ್ಯಾಕ್ಸ್ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ಫುಲ್ ಡೀಟೇಲ್ಸ್ ನನ್ನ ಒಂದು ವಿಡಿಯೋದಲ್ಲಿದೆ. ಸೊ ಬಿಗಿನರ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಫೇಸ್ ವ್ಯಾಕ್ಸ್ ಮಾಡೋರಿಗೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡಿದೆ. ನಾನು ಮಾಡಿರೋ ವಿಡಿಯೋನ ಕಂಪ್ಲೀಟಾಗಿ ನೀವು ವಾಚ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ 28MUE ಡೈಲಿ ಲಾಗ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರು. ಹಾಗೆ ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ನಾನು ಹೆಲ್ಪ್ ಆಗೋ ಥರ ವಿಡಿಯೋನ ಮಾಡಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್. ಇದಿಷ್ಟೇ ಗಟ್ಟಿ ಇರಬೇಕು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಓಕೆನಾ? ಜಾಸ್ತಿ ತೆಳ್ಳಗಾದರೆ ಹೀಟ್ ಆಗಿರುತ್ತೆ, ಅವ್ರಿಗೆ ಸುಟ್ಟೋಗುತ್ತೆ ಸ್ಕಿನ್ ಹೇಳಬೇಕು. ಕೆಲವ್ರಿಗೆ ರ್ಯಾಷಸ್ ಆಗುತ್ತೆ. ಇದು ನಾರ್ಮಲ್ ಇದೆ ಸ್ಕಿನ್ನು. ಇದು ನಾವು ತೆಗೆಯೋ ಪ್ಲೇಸ್ ಇರೋದ್ರೆ ದಪ್ಪಕ್ಕೆ ಇರಬೇಕು. ಓಕೆ ನೋಡಿ, ಕೆಳಗಡೆ ದಪ್ಪಕ್ಕೆ ಇರಬೇಕು. ಹಿಂಗೆ ಮಾಡಬೇಕು. ಕಾಣಿಸ್ತಾ? ಹಿಂಗೆ ಮಾಡಿ ಸ್ಕಿನ್ ಎಳೆದಿಟ್ಕೊಂಡು ನೋಡಿ, ಒಂದೇ ಸಲ ಎಳಿಬಾರ್ದು. ಕಾಣಿಸ್ತಾಯ್ತಾ? ಎಷ್ಟು ಬಂದಿದೆ? ಎಷ್ಟು ಬಂದಿದೆ? ಚಿಕ್ಕದು ಉಳಿದ್ರೆ ಮತ್ತೊಂದು ಸಲ ಹಾಕೋದು. ಕಾಣಿಸ್ತಾ? ಸ್ವಲ್ಪ ನೋವಾಗತ್ತೆ, ಸ್ವಲ್ಪ ತುಂಬ ಸೆನ್ಸಿಟಿವ್ ನೋಡಿ. ಕಾಣಿಸ್ತಾಯ್ತಾ? ಅಲ್ಲಿ ಇದು ತುಂಬ ಸೆನ್ಸಿಟಿವ್ ಏರಿಯಾ. ಹಿಂಗೆ ಹೇಳ್ಕೊಂಡು ನಾವು ಕಾಣಿಸ್ತಾ? ಎಷ್ಟು ಬಂತು? ಮಾಡೋಣ, ಸ್ಟಾರ್ಟ್ ಮಾಡಿ. ಅಪ್ಪೇನದು 5 ನಿಮಿಷ ಆಗುತ್ತೆ. ಈಗ ಐಬ್ರೋ ಮಾತ್ರ ಮಾಡಿದೆ, ಯಾಕೆಂದರೆ ಐಬ್ರೋ ಲಾಸ್ಟಲ್ಲಿ ಮಾಡ್ಕೊಂಡು ಹೋಗಿದ್ದೇನೆ. ಇವಾಗ ಫೇಸ್ಗೆ ನಾನು ಆಸ್ಟ್ರಿಜನ್ ಹಾಕ್ತೀನಿ. ಒಂದು ಸ್ವಲ್ಪ ತೋರಿಸ್ತೀನಿ ಅವ್ರಿಗೆ. ಅಲ್ಲಿ ಸ್ಟಾರ್ಟ್ ಲೋಷನ್ ಹಾಕ್ತೀನಿ. ಓಕೆನಾ? ಆಸ್ಟ್ರೋಜೆನ್ ಲೋಷನ್. ಬಿಕಾಸ್ ಅವ್ರಿಗೇನೋ ರ್ಯಾಷಸ್ ಆಗಿದ್ರೆ, ಒಳ್ಳೆದ ಥರ ಬಂದ್ರು ಇದರಲ್ಲಿ ಇದು ಹಚ್ಚಿದ್ರೆ ಹೋಗ್ಬಿಡುತ್ತೆ. ಉರಿತೈತೆ, ಲೈಟಾಗಿ ಉರಿಯುತ್ತೆ ಇದು ಸ್ವಲ್ಪ. ಇದನ್ನ ಕಂಪಲ್ಸರಿ ಹಚ್ಚಲೇಬೇಕಂತ ಕಳಿಸ್ಲೇಬೇಕು. ಆ್ಯಕ್ಚುಲಿ ಇದನ್ನು ಸೆನ್ಸಿಟಿವ್ ಸ್ಕಿನ್ಗೆ ಮಾಡಬಾರ್ದು. ಅವ್ರ ಸ್ಕಿನ್ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂದರೆ ಮಾತ್ರ ಆ ಸ್ಕಿನ್ಗೆ ನಾವು ಮಾಡಬೇಕು. ಆಮೇಲೆ ಅವ್ರ ಅಲರ್ಜಿ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಅಷ್ಟು ಜನ ಹಾಕಿದ ಮೇಲೆ ಅವ್ರಿಗೆ ಹೇಳಿ ಕಳಿಸ್ಬೇಕು, ಮನೆಗೆ ಹೋಗಿದ ತಕ್ಷಣ ನೀವು ಐಸ್ ಕ್ಯೂಬ್ ಹಾಕ್ಕೊಂಡು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳಿ ಅಂತ. ಅವಾಗ ಫಾರ್ ಎಕ್ಸಾಂಪಲ್ ಅವಾಗ ಏನೋ ಸ್ವಲ್ಪ ರ್ಯಾಷಸ್ಸು, ಗುಳ್ಳೆಗಳು ಥರ ಬಂದ್ರೂ ಅವ್ರಿಗೇನೋ ಪ್ರಾಬ್ಲಮ್ ಆಗಲ್ಲ. ಸೊ ಕ್ಲಿಯರ್ ಆಗುತ್ತೆ. ಇದು ಮೇಯ್ನ್ ನಾವು ಇಂಪಾರ್ಟೆಂಟ್ ಹೇಳಲೇಬೇಕು. ನಾವು ಯಾವತ್ತು ಅವ್ರಿಗೆ ನಾವು ಆ್ಯಕ್ಚುಲಿ ವ್ಯಾಕ್ಸ್ ಮಾಡಿರ್ತೀವೋ ಅವ್ರು ಅವತ್ತು ಬಿಸ್ನೀರು ಹಾಕ್ಬಾರ್ದು. ಆಮೇಲೆ ಯಾವುದೇ ಒಂದು ಕ್ರೀಮ್ ಹಾಕ್ಬಾರ್ದು, ಸೋಪ್ ಹಾಕ್ಬಾರ್ದು, ಏನೂ ಹಾಕ್ಬಾರ್ದು. ಅವರು ಅಷ್ಟು ನೀಟಾಗಿ ಇಟ್ಕೋಬೇಕು ಸ್ಕಿನ್ನ. ಇಲ್ಲಾಂದ್ರೆ ರ್ಯಾಷಸ್ ಥರ ಆಗುತ್ತೆ, ಗುಳ್ಳೆ ಥರ ಆಗುತ್ತೆ. ಫಸ್ಟೇ ನಾವು ಸೆನ್ಸಿಟಿವ್ ನಾರ್ಮಲ್ ಸ್ಕಿನ್ ಅಂತ ನೋಡಿ ಮಾಡಬೇಕು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.